Hey guys, welcome back to our YouTube channel. Let's go. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿನ ದೋಸೆ. ನಿನ್ನೆ ಅರ್ಧ ಹಲಸಿನ ಹಣ್ಣು ತಿಂದಿದ್ವಲ್ಲ, ಇನ್ನು ಅರ್ಧ ಹಲಸಿನ ಹಣ್ಣಲ್ಲಿ ಇವತ್ತು ಹಲಸಿನ ಹಣ್ಣಿನ ದೋಸೆ. ತಿಂಡಿ ಏನೂ ಮಾಡಲಿಕ್ಕಿಲ್ಲ ಅಂದಾಗ ಊರ ಕಡೆ ಏನಾದರೂ ಒಂದು ಐಡಿಯಾ ಬರುತ್ತೆ ನೋಡಿ. ಸೊ ಬನ್ನಿ ದೋಸೆ ಮಾಡಿ ತಿನ್ನೋಣ. ಇಷ್ಟೊಂದು ಸೊಳೆ ಸಿಕ್ಕಿದೆ. ಸೊ ಇವಾಗ ಇದಕ್ಕೆ ಅಕ್ಕಿ ಬೆಲ್ಲ ಹಾಕಿ ದೋಸೆ ಮಾಡೋದು. ಫೈನಲಿ ಹಿಟ್ಟು ರುಬ್ಬಿದ್ದಾಯಿತು. ವಾವ್, ಘಮ ಘಮ ಹಲಸಿನ ಹಣ್ಣು. ಹಲಸಿನ ಹಣ್ಣು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನನಗೆ ಮೋಸ್ಟ್ ಫೇವ್ರೇಟ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು. ಬೇಸಿಗೆ ಬಂತಂದರೆ ಹಲಸಿನ ಹಣ್ಣಿನ ದೋಸೆ ಅಂತೂ ಇದ್ದೇ ಇರುತ್ತೆ ನೋಡಿ. ಊರಲ್ಲಿ ಕಡುಬು ಮಾಡಲಿಕ್ಕಿಲ್ಲ, ಯಾಕಂದರೆ ಜಕ್ಣಿ ಅಂತ ಮಾಡ್ತಾರೆ, ಅವಾಗ ಕಡುಬು ಮಾಡೋದು. ಸೊ ಅಲ್ಲಿ ತನಕ ದೋಸೆ ಮಾಡಿ ತಿನ್ಬೋದು. ಸೊ ಬನ್ನಿ ದೋಸೆ ಮಾಡ್ಕೊಳ್ಳುವ. ಸೊ ಈ ಹಲಸಿನ ಹಣ್ಣಿನ ದೋಸೆಗೆ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ತುಪ್ಪನ ಅಮ್ಮ ಇದು ಹಿಡಿಯುತ್ತಾ 1 ಲೀಟ್ರ್? ಸ್ವಲ್ಪ ಕಡಿಮೆ, 3/4 ಲೀಟ್ರ್ ಇದು. ಡೈಲಿ ಯೂಸಿಗೆ ಈ ರೀತಿ ಚಿಕ್ಕ ಕಂಟೈನರ್ ತುಂಬ ಚೆನ್ನಾಗಿರುತ್ತೆ. ಸೊ ಉಳಿದಿರೋ ತುಪ್ಪನ ಚಿಕ್ಕ ಕಂಟೈನರ್ಗೆ ಹಾಕಿ ಡೈಲಿ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ತುಪ್ಪ ರೆಡಿ ಆಯಿತು. ಇವಾಗ ದೋಸೆ ಮಾಡ್ಕೊಳ್ತೀನಿ. ಕಾವಲಿ ಚೆನ್ನಾಗಿ ಕಾಗಿದೆ. ಇವಾಗ ದೋಸೆ ಮಾಡಿಕೊಳ್ಳುವ. ಮೊದಲನೇ ದೋಸೆ ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಇವಾಗ ಸ್ವಲ್ಪ ತುಪ್ಪ ಹಾಕಿ ದೋಸೆ ಮಾಡಿಕೊಳ್ಳೋದು. ಫೈನಲಿ ದೋಸೆ ರೆಡಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಹೋಗ್ತಾ ಹೋಗ್ತಾ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಗಾಯ್ಸ್. ದೋಸೆ ಜೊತೆ ಬೆಲ್ಲ ಹಾಕಿ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇಷ್ಟೊಂದು ದೋಸೆ ಆಗಿದೆ, ಇನ್ನೂ ಕೂಡ ಸ್ವಲ್ಪ ಇದೆ, ಆಮೇಲೆ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ಇವತ್ತಿನ ಮಾರ್ನಿಂಗ್ ಡ್ಯೂಟಿ ಮಕ್ಕಳದ್ದು. ಇವನು ನಮ್ಮ ಪಕ್ಕದ ಮನೆಯವನು, ಅದ್ವಿನ್ ಬೆಸ್ಟ್ ಫ್ರೆಂಡ್. ಸೊ ಏನು ಗೊತ್ತಾ, ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಕಾಪಿ ಅಂತ ಬರೆಸ್ತಾರೆ, ಅಂದರೆ 4 ಲೈನ್ಸ್ 2 ಲೈನ್ಸ್ ಅಂತ ಬರೀತಾರಲ್ಲ. ನಿಂಗೆ ಎಷ್ಟನೇ ಕ್ಲಾಸ್ ಮಗ? ಹಾಂ, ಅವನಿಗೆ 5th ಸ್ಟ್ಯಾಂಡರ್ಡ್ ಆದರೂ ಕೂಡ ಅವನಿಗೆ ಇವಾಗಲೂ ಕೂಡ ಕಾಪಿ ಬರೆಸ್ತಾರೆ. ಎಷ್ಟು ಟೈಮ್? 7th ತನಕ? ಹಾಂ, 7ನೇ ಕ್ಲಾಸ್ ಹೌದಾ? 10th ಕಾಪಿ ಬರೋ ಕೇಳ್ತಾರಾ? ಇಲ್ಲ ನಾವೆಲ್ಲ ಆವಾಗ ಬರೀತಿದ್ವಿ. ಸೊ ನಮ್ಮ ಮದ್ವಿನಿಗೆ ಅದೆಲ್ಲ ಇಲ್ಲ, ನಾರ್ಮಲ್ ಡೈರೆಕ್ಟ್ ನೋಟ್ಸ್, ನಮ್ಮದು PUC SLC ರೀತಿ. ಸೊ ಹಾಗಾಗಿ ಅದ್ವಿನ್ಗೂ ಕೂಡ ಇದನ್ನು ಬರ್ಸುವ ಅಂತ ಹೇಳಿ, ಇದ್ರ ಬಗ್ಗೆ ಐಡಿಯಾ ಇಲ್ಲ ಅವನಿಗೆ. ಇದ್ರ ಬರೀಲೇ ಇಲ್ಲಲ್ಲ ನೀನು ಒಂದ್ಸಲನು? ಯಾಕಂದರೆ ಅದ್ವಿನ್ಗೆ UKG LKG ಯಾವುದೂ ಹಾಕಲಿಲ್ಲ, ಡೈರೆಕ್ಟಾಗಿ 1st ಸ್ಟ್ಯಾಂಡರ್ಡ್ಗೆ ಹಾಕಿರೋದ್ರಿಂದ ಅವನಿಗೆ ಡೈರೆಕ್ಟ್ ನೋಟ್ಸ್. ಸೊ ಹಾಗಾಗಿ ಇದೇನಕ್ಕೆ ಗೊತ್ತಾ ಅದ್ವಿನ್, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಕಾಪಿ ಅಂತ ಬರ್ಸೋದು. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಇವಾಗ ಗೋಲ್ಡನ್ ಜಿ ಫಸ್ಟ್. ಹಾಂ, ಜಿ ಓ ಗೋಲ್. ಹಾಂ, ಡೆನ್ ಎನ್. ಹಾಂ, ವೆರಿ ನೈಸ್. ಫುಲ್ ಹೆಸರು? ಹಾಂ, ಪ್ರಮಿತ್. ಓಕೆ ಪ್ರಮಿತ್, ನೀ ದೊಡ್ಡನಾದ್ಮೇಲೆ ಏನಾಗಬೇಕಂತ ಅಂದ್ಕೊಂಡೆ? ಹಾಂ, ಸೋಲ್ಜರ್ ಮೈ ಡಿಯರ್ ಸೋಲ್ಜರ್. ನೀನು? ಅದು ಕ್ರಿಕೆಟರ್ ಅಂತೆ. ನೀನು? ಹಾಂ, ಡಾಕ್ಟರ್, ಕ್ರಿಕೆಟರ್, ಸೋಲ್ಜರ್. ಅಬ್ಬ, ನಮ್ಮ ಮನೆಯಲ್ಲೇ 3 ಜನ ಇದ್ರಲ್ಲ. ಹುಷಾರಿಲ್ಲ ಅಂದರೆ ಇವ್ರು ಬಿಡ್ಕೋ, ಎಂಟರ್ಟೈನ್ ಬೇಕಾದ್ರೆ ಇವ್ರು ಕಮ್, ನಮ್ಮನ್ನೆಲ್ಲ ಕಾಪಾಡೋದು ಇವ್ರು. ಬೆಸ್ಟ್ ಪೋಸ್ಟ್ ಇವರದ್ದು ಕೂಡ. ಹೌದಾ ಗೈಸ್? ಏನು ಗೊತ್ತಾ, ನಾನೊಂದು ಮಸ್ಕ್ ಮೆಲನ್ ತೆಗೆದುಕೊಂಡು ಬಂದಿದ್ದೆ. ಸೊ ಅದು ಸ್ವಲ್ಪ ಕೊಳತೋಗೋ ಹಾಗೆ ಇತ್ತು. ಸೊ ಇವಾಗ ಇದರಿಂದ ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ. ತಂಪಿನ ಬೀಜ ತಂದಿದ್ನಲ್ಲ, ಅದನ್ನು ಮೊದಲಿಗೆ ಸ್ವಲ್ಪ ನೆನೆಸ್ಕೊಂಡು ಕೋಲ್ಡ್ ವಾಟರ್
ಆಲ್ರೆಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಸೊ ಇವಾಗ ತಂಪಿನ ಬೀಜವನ್ನು ಸ್ವಲ್ಪ ನೆನೆಸ್ಬಿಟ್ಟು ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ಒಂದು 5 ನಿಮಿಷದೊಳಗಡೆ ಇದು ಚೆನ್ನಾಗಿ ನೆನೆದ್ಬಿಡತ್ತೆ ನೋಡಿ. ಸೊ ಇವಾಗ ಇದನ್ನು ಸೈಡಲ್ಲಿಟ್ಟು ಹಣ್ಣನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಚೆನ್ನಾಗಿದೆ, ಇದು ಕೊಳೆತು ಹೋಗಿಲ್ಲ. ಸೊ ಸಾಕಾಗುತ್ತೆ ಇಷ್ಟೇ. ಸ್ವಲ್ಪ ನೀರು ಹಾಕಿ ಮಾಡೋದು. ಇವಾಗ ಮಿಕ್ಸಿ ಜಾರಿಗೆ ತರ್ಬೂಜ ಮತ್ತು ಬೆಲ್ಲವನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಬೇಕು. ಸೊ ನೋಡಿ, ಇದಕ್ಕೆ ನಾನು ಮತ್ತೊಂದಿಷ್ಟು ಕೋಲ್ಡ್ ವಾಟರನ್ನು ಹಾಕ್ತಾ ಇದ್ದೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ 5 ಜನ ಇದ್ದಾರೆ. ಇವಾಗ ಇದಕ್ಕೆ ನೋಡಿ 2 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಇದು ಬಿಟ್ಟಿದೆ ನೋಡಿ. ಇವಾಗ ಇದನ್ನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಲಿಕ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಎಲ್ಲದಕ್ಕೂ ಸ್ವಲ್ಪ ತಂಪಿನ ಬೀಜ ಹಾಕಿದರೆ ಜ್ಯೂಸ್ ರೆಡಿ. ಫೈನಲಿ ಜ್ಯೂಸ್ ರೆಡಿ ಆಯಿತು. ಸೊ ಇದೇ ರೀತಿ ಜ್ಯೂಸನ್ನು ಡೈಲಿ ಒಂದೊಂದು ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಮ್ಮ ಡೈಲಿ ಬ್ಲಾಗ್ಸಲ್ಲಿ. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮಮ್ಮನ ಗುಂಬಳಲ್ಲಿ ಇವಾಗ ಒಂದು ಗುಂಬಳಕಾಯಿ ಸಾರು ಮಾಡು ಅಂತ ಇತ್ತ. ಗುಂಬಳಕಾಯಿ ಚಾಕು ತಗೊಂಡು ಬಂದೆ. ಒಂದು ಕೊಯ್ ಯಾವ್ದಾದ್ರು ಇದೆ ಕೊಯ್. ಹಾಂ ಇದೆ ಕೊಯ್. ಬಿಟ್ಟು ಇವಾಗ ನಾವು ವೆಜಿಟೇರಿಯನ್. ಸೊ ಹಾಗಾಗಿ ಹಿತ್ತಲಲ್ಲಿರುವಂಥ ಗಿಡದಲ್ಲಿ ಅಡುಗೆ ಮಾಡಿ ತಿನ್ನೋದು. ಅಡುಗೆದಡಿ ಮತ್ತು ಮಾಡು. ಓಕೆ, ಅಮ್ಮನ ಹರುವೆ. ಗೈಸ್ ಏನು ಗೊತ್ತಾ, ಇವಾಗ ಗುಂಬಳಕಾಯಿ ಸಾರು ಮಾಡಲಿಕ್ಕೆ ಗುಂಬಳಕಾಯನ್ನು ಕಟ್ ಮಾಡಿ ಟೊಮೆಟೊ, ಈರುಳ್ಳಿ ಜೊತೆಗೆ ಹಳದಿ ಪೌಡರ್, ಉಪ್ಪು, ನೀರು ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ಇದಕ್ಕೆ ಮಸಾಲವನ್ನು ಕಡೆದು ಹಾಕಿದರೆ ಗುಂಬಳಕಾಯಿ ಸಾಂಬಾರು ರೆಡಿ. ಇದೆಲ್ಲ ಟ್ರೆಡಿಷ್ನಲ್ ಮೆಥಡ್. ನಾವಾದರೆ ಸ್ವಲ್ಪ ಆ ಪೌಡರ್ ಈ ಪೌಡರೆಲ್ಲ ಹಾಕಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ಸೊ ಊರಲ್ಲಿ ಟ್ರೆಡಿಷ್ನಲ್ ಆಗಿ ಇದೇ ರೀತಿಯಾಗಿ ಮಾಡೋದು. ಸೊ ಇದನ್ನು ಚೆನ್ನಾಗಿ ಕುದಿಯಲು ಬಿಟ್ಟು ಇವಾಗ ಇದಕ್ಕೆ ಮಸಾಲೆ ಹಾಕೋದು. ಗೈಸ್, ನಮ್ಮನೆ ಮಕ್ಕಳು ನೋಡಿ, ಹೊರಗಡೆ ಬಿಸಿಲು, ಒಳಗಡೆ ತಂಪಲು. ಏನು ಮಾಡ್ತಾ ಇದ್ದೀರಾ? ಟಿಕ್ಟಾಕ? ಲ್ಯಾಪ್ಟಾಪಲ್ಲಿ ಏನು 100 years simulator ಏನೋ ಆಟ ಆಡ್ತಾ ಇದ್ದಾರೆ. ಫುಲ್ ಬಿಸಿಲು, ಹೊರಗಡೆ ಆಟ ಆಡಲಿಕ್ಕೆ ಸಾಧ್ಯ ಇಲ್ಲ. ಸಾಯಂಕಾಲ ಈಗ ಮಧ್ಯಾಹ್ನ 12 ಗಂಟೆ. ಚೆನ್ನಾಗಿ ಇದು ಹೋಳೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಮಸಾಲವನ್ನು ಹಾಕೋದು. ಇಲ್ಲಿ ಮಸಾಲಕ್ಕೆ ಕಾಯಿ ತುರಿ, ಒಣಮೆಣಸು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಬೀಜ ಅದೆಲ್ಲ ಒಣಗಿಸಿ ಪೌಡರ್ ಮಾಡಿ ಹಾಕ್ತಾರೆ. ಇಲ್ಲ ಅದನ್ನು ಡೈರೆಕ್ಟಾಗಿ ಕೂಡ ಹಾಕ್ತಾರೆ. ಸೊ ಇದಿಷ್ಟನ್ನು ಹಾಕಿ ರುಬ್ಕೊಂಡು ಬಂದಿರೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಗುಂಬಳಕಾಯಿ ಸಾಂಬಾರು ರೆಡಿ ಆಗುತ್ತೆ. ಟ್ರೆಡಿಷ್ನಲ್ ಮೆಥಡಲ್ಲಿ ಗುಂಬಳಕಾಯಿ ಸಾರು ಇದೇ ರೀತಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಬೇಕಾದರೂ ನಾನು ಕೊನೆಗೆ ಹಾಕ್ಕೊಳ್ತೀನಿ. ಸೊ ಇದು ನಮ್ಮ ಇವತ್ತಿನ ಸಾಂಬಾರು. ಸೊ ಕೊಚ್ಚಿಗೆ ಅನ್ನ ಊರಲ್ಲಿ ಅಮ್ಮ ರೆಡಿ ಮಾಡಿಟ್ಟಿದ್ದಾಳೆ. ಏನು ತಮ್ಮಗ? ಹಾಂ, ಏನು ಫುಲ್ ಸೊಕ್ಕಿ ಸೊಕ್ಕಿ. ಊಟಕ್ಕೆಲ್ಲ ರೆಡಿ. ಇದ್ರ ಜೊತೆ ಮೊಸರು ಮನೆಯಲ್ಲೇ ಮಾಡಿರೋದು. ಗೈಸ್ ಏನು ಗೊತ್ತಾ, ಊಟ ಎಲ್ಲ ಆದಮೇಲೆ ನಾನು ಅಮ್ಮ ರೂಮ್ ಕ್ಲೀನ್ ಮಾಡ್ತಾ ಇರುವಾಗ ಅಪ್ಪನ ಮಾರ್ಕ್ಸ್ ಕಾರ್ಡ್ ಸಿಕ್ಕಿತ್ತು. ಇದು ಬಂದು ಅಪ್ಪ ಉತ್ತೀರ್ಣ ಆಗಿರುವಂಥ 5ನೇ ತರಗತಿಯ ಮಾರ್ಕ್ಸ್ ಕಾರ್ಡ್. ಇದೆಲ್ಲ ಒಂಥರ ಮೆಮೊರಿ ಅಲ್ವಾ. ಸೊ ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಕ್ಲಿಪ್ಪನ್ನು ತೆಗೆದುಕೊಂಡೆ. 1962 ಅವರಿಗೆ ಸ್ಕೂಲ್ಗೆ ಜಾಯ್ನ್ ಆಗಿರೋದು. 69 ಉತ್ತೀರ್ಣ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್ ಇದು. ಹಾಂ, ಏಯ್ ಮನೆಯೊಳಗೆ ಬರ್ತೀಯ ನೀನು? ಚಲ್ ಹೋಗ 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 ಹೋಗ. ಆಯ್ಸಾತ್ಲಲ್ಲ ಗಾಯ್ಸ್. ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ರು.
ಗೈಸ್ ಏನು ಗೊತ್ತಾ, ಇವತ್ತು ನಮ್ಮ ಮನೆಗೆ ಗೆಸ್ಟ್ ಯಾರಂತ ಹೇಳಿದರೆ, ಇವಾಗ ನಾವು ಹೊರಗಡೆ ಎಲ್ಲ ಇರ್ತೀವಿ, ಅಂದರೆ ಪೂನಾ, ಬ್ಯಾಂಗ್ಳೂರು, ಬಾಂಬೆ ಎಲ್ಲ. ಸೊ ಊರಿಗೆ ಬಂದಾಗ ಒಬ್ರೊಬ್ಬರು ಮೀಟಪ್ ಆಗೋದು. ಸೊ ಹಾಗೆ ನಮ್ಮ ಮನೆಗೆ ನಮ್ಮ ರಿಲೇಟಿವ್ಸ್ ಅಕ್ಕಂದಿರೆಲ್ಲ ಬಂದಿದ್ದರು. ಸೊ ಹಾಗೆ ನಾನು ಇವಾಗ ಅವರಿಗೋಸ್ಕರ ಕೋಲ್ಡ್ ವಾಟರ್ ಮೆಲನ್ ಇತ್ತು, ಅದನ್ನು ಕಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಟೀ ಏನು ಕುಡಿಯೋದಿಲ್ಲ, ಸೊ ಹಾಗಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಯಾರು ಅಂತ ಹೇಳಿ ಅವರನ್ನು ಮಾತಾಡಿಸೋಣ. ಸಡನ್ ಆಗಿ ಪ್ಲ್ಯಾನ್ ಇಲ್ದೇನೆ ಬಂದುಬಿಟ್ರು, ಗಡ್ಬಿಡಿ ಆಯಿತು ಸ್ವಲ್ಪ. ಸೊ ಇವಾಗ ಹಣ್ಣನ್ನು ಕಟ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಆ ಕಡೆ ಕೋಳಿ ಕೂಗೋದು, ಈ ಕಡೆ ದನ ಒರ್ಲೋದು ಎಲ್ಲ ಇರ್ತಾ ಇರುತ್ತೆ. ವಿಲೇಜ್ ಅಂದ್ರ ಮೇಲೆ ಎಡಿಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ. ಸೊ ಹಾಗೆ ಅವ್ರು ಕೇಳ್ತಾ ಇದ್ರು, ಈ ವಾಟರ್ ಮೆಲನ್ ಯಾವ ರೀತಿಯಾಗಿ ಕಟ್ ಮಾಡ್ತೀರಾ ಅಂತ ಹೇಳಿ. ಸೊ ನೋಡಿ, ಇದೇ ರೀತಿಯಾಗಿ ನಾನು ಕಟ್ ಮಾಡೋದು. ಯಾವಾಗಲೂ ಅಷ್ಟೇ ವಾಟರ್ ಮೆಲನ್ ಅಂತೂ ತುಂಬ ತಿಂತೀನಿ. ಸೊ ಇದೇ ರೀತಿಯಾಗಿ ಕಟ್ ಮಾಡಿ ನಾವು ತಿನ್ನೋದು. ಮಾಡ್ತೀಯಾ? ನಿಂಗೆ ಇಷ್ಟನ ಇಲ್ಲ ಹಾರ್ದ. ತಗೊಂಡೋತ್ಯಾ ನಮ್ಮ ಅಕ್ಕ. ಇವರೇ ನನ್ನ ಚಿಕ್ಕಮ್ಮನ ಮಗಳು. ಸೊ ಸ್ವಲ್ಪ ದೂರಿಂದ ನಡ್ಕೊಂಡು ಬಂದಿದ್ದಾರೆ. ಸೊ ಬರುವಾಗ ಈವ್ನಿಂಗ್ ಆಗಿತ್ತು. ಸೊ ಇವಾಗ ಮಾತಾಡಿಕೊಂಡು ಇದೇ ರೀತಿ ಕನ್ವರ್ಜೇಷನ್ ನಡೀತಾ ಇರುತ್ತೆ. ಸೊ ಊರಲ್ಲೆಲ್ಲ ಇದೇ ರೀತಿ ಮಜಾ ಮಾಡೋದು ತುಂಬ ಇಷ್ಟ ಆಗುತ್ತೆ ಅಲ್ವಾ, ಒಬ್ಬರನ್ನೊಬ್ಬರು ಮೀಟ್ ಆಗೋದು, ಮಾತನಾಡೋದು ಅಂತ ಹೇಳಿ. ನಮ್ಮ ಕಡೆ ನೋಡಿ ಈ ಥರ ಇದೆ ಅಂತಣ್ಣ. ಹಾಂ ಬತ್ತಿ, ನಾನು ಆಡ್ದೀಗ ಅಕ್ಕ ಮಗಿನ ಕಂಬರ್ಲಾ ಬತ್ತಿ. ನಾ ಮೊನ್ನೆ ಬಂದೆ, 2 ದಿನ ಆಯ್ತು. ಬತ್ತಿ. ಹೌದಾ, ಬತ್ತಿ. ನಾಳಿಗೆ ಹತ್ತಲ್ಲ, ನಾಡ್ದು ಬತ್ತಿ. ಹಾಂ ಬಾಯ್ ಬೇಕಾ? ಇಲ್ಲ ಇಲ್ಲಿ ಅವ್ರಿಗೆ ಬಿಟ್ಟು ಬಾಬ್ದು ಓಲಿ ಅವರಿಗೆ ಮನೆ ಬಂದಾರನ್ನ. ಗಾಯ ಬೀಜ ತೆಗಿತಿದ್ರು ನಮ್ಮ ಮನೆದು. ಇಲ್ಲಿ ನೋಡಿ. ಓ ಅಂಬೇ ಬಾಯ್ ಮತ್ತೆ ಬತ್ತಿಲ್ಲ ನಾನು. ಇಲ್ಲ ಎಂತ ಮಾಡ್ತಾರಪ್ಪ, ಅಂಗಡಿ ಅಂತವ್ರು ಮಾಡಿರ ಎಂತಾಗೆ ಅಲ್ಲ ಬಟ್ಟೆ ಅಂಗಡಿ ಮಾಡಿರ್ಲ. ಇಲ್ಲೇ ನಮ್ಮ ಮನೆ, ಇಲ್ಲೇ ಬಟ್ಟೆ ಅಂಗಡಿ. ಬಾಯ್ ಬಾಯ್. ಇವರೆಲ್ಲ ಬಾಡ್ದ ನಮ್ಮನೆ ಕರ್ಕೊಬ್ದ ವಾಪಸ್ ಬತ್ತೀಯಾ? ಹೋದ 1 2 3 ಆರ್ನ ನಿನ್ ಚಿಪ್ಸ್ ಕೊಡು. ನಂಗೆ ಮಾತ್ರ 3 ಚಿಪ್ಸ್ ಸಿಕ್ಕದ್ದು, ಅದು ಕೊಡು. ಹಾ ನೀವೆಲ್ಲ ಲಕ್ಕಿ ಮರಿ ಜಾಸ್ತಿ ಇತ್ತು. ಈಗ ಪಮ್ಮುದಿದ ನಂಗೊಬ್ಳಿಗೆ 3 ಚಿಪ್ಸ್ ಸಿಕ್ಕದ್ದು.